ಹಾಯ್, ರುಚಿಕರ ಸಬ್ಬಕ್ಕಿ ಕಡಲೆಬೇಳೆ ತೆಂಗಿನಕಾಯಿ ಹಾಲು ಹಾಕಿ ಒಂದು ಪಾಯಸ ಮಾಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಹಾಕಾಳಿಕೆ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಸಬ್ಬಕ್ಕಿ ಪಾಯಸ ಅಥವಾ ಕಡಲೆಬೇಳೆ ಹಾಕಿ ಇಲ್ಲಿ ಪಾಯಸ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಮತ್ತೆ ಒಂದು 3-4 ಪದಾರ್ಥದಿಂದನೇ ಮಾಡ್ಬೋದು. ಯುಗಾದಿ ಹಬ್ಬಗಳು ಸ್ಟಾರ್ಟ್ ಆದವು ಫ್ರೆಂಡ್ಸ್. ಇನ್ನೆಲ್ಲ ಹೊಸ ವರ್ಷ ಹಿಡ್ಕೊಂಡು ಈ ಥರ ದಿಢೀರ್ನೆ ನಾವು ಮಾಡ್ಬೋದು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು. ಸಿಪ್ಪೆ ಅಷ್ಟೊಂದು ಬೆಳೆದಿರಲಿಲ್ಲ ತೆಂಗಿನಕಾಯಿ, ಹಾಗಾಗಿ ಸಿಪ್ಪೆ ಕಪ್ಪಾಗಿಲ್ಲ ಅಂತೇಳಿ ಇಡೀನೇ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ರುಬ್ಕೊಂಡೆ ಸ್ವಲ್ಪ ನೀರು ಹಾಕಿ ಅದನ್ನು ಈಗ ಹಾಲು ತೆಗಿಬೇಕು. ನೀವು ಬಿಳಿ ಬಟ್ಟೆಯಿಂದಾದರೂ ಹಾಲು ತಗೊಳ್ಳಿ, ಇಲ್ಲಾಂದ್ರೆ ಈ ಥರ ಸಾಣಿಗೆ ಇದ್ದರೆ ಸಾಣಿಗೆಯಿಂದಾದರೂ ಹಾಲು ತಗೊಳ್ಳಿ. ಇದರಿಂದ ಹಾಲು ಕ್ಲೀನಾಗಿ ಬರುತ್ತೆ. ಅದು ತೆಂಗಿನಕಾಯಿದು ಸಿಪ್ಪೆ ಎಲ್ಲ ಬೀಳೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ತೆಂಗಿನಕಾಯಿ ರುಬ್ಬಿ ನಾನೀಗ ಹಾಲನ್ನು ತೆಗೆದಿಟ್ಕೋತೀನಿ. ನಾವು ಯಾವಾಗ ಪಾಯಸ ಮಾಡ್ತಿರ್ತೀವಿ ಆವಾಗಲೇ ಹಾಲು ತಗೋಬೇಕು. ಹಾಲು ತೆಗೆದು ತುಂಬ ಹೊತ್ತು ಇಡಬಾರ್ದು, ಅಂದರೆ ಪಾಯಸ ಎಲ್ಲ ಹಾಳಾಗಿಬಿಡುತ್ತೆ. ನೋಡಿ, ನಾನು ಈ ಕಡೆ ಹಾಲು ತೆಗಿಯುವಾಗಲೇ ಕಡಲೆಬೇಳೆನ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಹಾಗೆ ಸಬ್ಬಕ್ಕಿ ಕೂಡ 1 ಗಂಟೆ ನೆನೆಸ್ಕೊಂಡ್ಬಿಟ್ಟಿದ್ದೆ. ನೋಡಿ, ಇಲ್ಲಿ ಕಡಲೆಬೇಳೆ 1-3 ವಿಜಿಲ್ ಹಾಕ್ಸಿದೆ ಕುಕ್ಕರಲ್ಲಿ, ಬೆಂದಿದೆ ಆಲ್ರೆಡಿ. ನೋಡಿ, ಈ ಥರ ನೈಸಾಗಿ ಬೆಂದರೆ ಸಾಕು. ಕಡಲೆಬೇಳೆ ಗಟ್ಟಿ ಇರಬಾರ್ದು, ಪಾಯಸ ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ನೈಸಾಗಿ ಬೇಯಬೇಕು. ನಾನಿಲ್ಲಿ 2 ಪಟ್ಟು ಕಡಲೆಬೇಳೆ ತಗೊಂಡ್ರೆ 1 ಪಟ್ಟು ಸಬ್ಬಕ್ಕಿ ತಗೊಂಡಿದ್ದೆ. ಸಬ್ಬಕ್ಕಿ 1 ಗಂಟೆ ನೆನೆ ಹಾಕಿದ್ದೆ ನೀರು ಹಾಕಿ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಸಬ್ಬಕ್ಕಿ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಬೇಯಿಸಿರುವಂಥ ಕಡಲೆಬೇಳೆಯನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ಈಗ ಎಲ್ಲ ಕಡಲೆಬೇಳೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು, ಮತ್ತು ಅರ್ಧಂಬರ್ಧ ಬೇಯಿಸ್ಕೋಬಾರ್ದು. ಇಲ್ಲಿ ನೋಡಿ, ಈಗ ಎರಡನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದು ಕುದಿಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಇನ್ನೇನು ಮಾಡ್ತೀನಿ, ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಿಗೆ ನಾನು ಬೆಲ್ಲನ ಕರಗಿಸ್ಕೊಳ್ಳಿಕ್ಕಿಡ್ತೇನೆ. ಇದು ಕುದಿಲಿ ಚೆನ್ನಾಗಿ. ಇಲ್ಲಿ ನೋಡಿ, ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಕರಗಿಸ್ಲಿಕ್ಕೆ ಇಡ್ತೇನೆ ಇನ್ನೊಂದು ಸೈಡ್ ಗ್ಯಾಸ್ ಮೇಲೆ. ಬೆಲ್ಲ ಯಾಕೆ ಅದರಲ್ಲಿ ಡೈರೆಕ್ಟನ್ನ ಹಾಕ್ಬೋದಿತ್ತಿಲ್ಲ ಅಂತೆಲ್ಲ, ಕ್ಲೀನ್ ಬೆಲ್ಲ ಇದ್ರೆ ಹಾಕೊಳ್ಳಿ. ನಾನು ಇದು ಕ್ಲೀನ್ ಇರ್ತದೆಲ್ಲ ಗೊತ್ತಿಲ್ಲ ಅಂಥೇಳಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸಪ್ರೇಟಾಗಿ. ಇದು ಎಲ್ಲ ಕರಗಬೇಕು. ಈಗ ಗ್ಯಾಸ್ ಮೇಲೆ ಚೆನ್ನಾಗಿ ಕರಗಿದ ನಂತರ ಸೋದಿಸಿ ಅದಕ್ಕೆ ಹಾಕಬೇಕಾಗತ್ತೆ ನಾವು. ಇಲ್ಲಾಂದರೆ ಹಾಗೆ ಹಾಕಿಬಿಟ್ರೆ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಆಲ್ಮೋಸ್ಟ್. ಹಾಗಾಗಿ ನಾನಿಲ್ಲಿ ಇದನ್ನೆಲ್ಲ ಕರಗಿದ ಮೇಲೇ ಸೋದಿಸಿಬಿಟ್ಟು ಅದಕ್ಕೆ ಹಾಕ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ಲ. ನಾವು ನೋಡಿದರೆ ಗೊತ್ತಾಗುತ್ತೆ ಬೆಲ್ಲ ಎಲ್ಲ ಕರಗಿಬಿಟ್ಟಿದೆ. ಈಗ ಇದನ್ನು ನಾನೀಗ ಒಂದು ಸಾಣಿಗೆ ತಗೊಂಡು ಇದಕ್ಕೆ ಇಲ್ಲೇನು ಕುದೀತಾ ಇತ್ತಲ್ಲ ಅದಕ್ಕೆ ಹಾಕ್ತೇನೆ. ನೋಡಿ, ಸಬ್ಬಕ್ಕಿಗೆ ಕಡಲೆಬೇಳೆಗೆ ಸೋದಿಸ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಇದೆಲ್ಲ ಈಗ ಎಷ್ಟು ಚೆನ್ನಾಗಿ ಇದು ಕುದಿಯುತ್ತೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇನ್ನೂ 2 ಕಣ್ಣೆ ಇದೆ, ಹಾಗೆ ಇದನ್ನು ಮಾಡಿ ಹಾಕ್ತೇನೆ ನಾನು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ನಾನು. ಬೇಳೆ ಸಬ್ಬಕ್ಕಿ ಒಟ್ಟಿಗೆ ಹೊಂದಬೇಕಿದು. ಗ್ಯಾಸನ್ನು ಈ ಟೈಮಲ್ಲಿ ಸ್ಲೋ ಇಟ್ಕೊಳ್ಳಿ, ಯಾಕಂದರೆ ಬೇಳೆ ಕೆಳಗಡೆ ಕೆಟ್ಟು ಬಿಡುತ್ತೆ, ಸಬ್ಬಕ್ಕಿ ಕೂಡ ಬೇಗ ಕೆಟ್ಟು ಬಿಡುತ್ತೆ. ಅದಕ್ಕಾಗಿ ಈಗ ಗ್ಯಾಸ್ ಎಷ್ಟು ಸ್ಲೋ ಇಟ್ಕೋತೀರೋ ಅಷ್ಟು ಒಳ್ಳೆಯದು. ಇದೆಲ್ಲ ಮಿಕ್ಸ್ ಆಗಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ನಮಗೆ. ಯಾವಾಗ ನೋಡಿ ಎಲ್ಲ ಮಿಕ್ಸ್ ಆಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಆವಾಗ ಗ್ಲಾಸ್ ಆಗುತ್ತೆ ಸಬ್ಬಕ್ಕಿ. ಈ ಟೈಮಲ್ಲಿ ನಾವು ಮಾಡಿಟ್ಟಿರುವಂಥ ತೆಂಗಿನಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಹಾಲಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿದು. ತುಂಬ ನೀರು ಹಾಕಿ ರುಬ್ಬಿ ತೆಗಿಬೇಡಿ, ಆವಾಗ ಪಾಯಸ ಅಷ್ಟು ಚೆನ್ನಾಗಿ ಬರಲ್ಲ, ತಿಳಿಯಾಗಿ ಬರುತ್ತೆ, ಟೇಸ್ಟ್ ಇರಲ್ಲ. ನೋಡಿ, ಈಗೆಲ್ಲ ಮಿಕ್ಸ್ ಆಗಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿ ಕುದಿಬೇಕು ನಮಗೆ. ತೆಂಗಿನಕಾಯಿ ಹಾಲು, ಬೇಳೆ, ಸಬ್ಬಕ್ಕಿ, ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ಥರ ಅಂದರೆ ಬೇಳೆ ಯಾಕೆ ನಾನು ನೈಸಾಗಿ ಕುದಿಸ್ಕೊಳ್ಳಿ ಅಂತ ಹೇಳಿದರೆ ಅಂದರೆ, ಇಲ್ಲಿ ನೋಡಿ, ಬೇಳೆ ಇನ್ನೂ ನಾವು ಕುದಿಸಿದ್ರೆ ಏನಾಗುತ್ತೆ, ಬೇಳೆ ಎಲ್ಲ ಪುಡಿ ಆಗಿಬಿಡುತ್ತೆ. ಆವಾಗ ಪಾಯಸ ಮಸ್ತಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಬಾಣಲೆಯಲ್ಲಿ ಚಿಕ್ಕದು ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ಅದು ತುಪ್ಪ ಕರಗಿದ ಮೇಲೆ ಗೋಡಂಬಿ, ಒಣ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೋತೇನೆ ಫ್ರೆಂಡ್ಸ್. ಇದು ತುಪ್ಪದಲ್ಲೇ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ನಾನಿಲ್ಲಿ ಗೋಡಂಬಿನ ತುಂಡು ಮಾಡಿ ಹಾಕಿದ್ದೇನೆ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿಲ್ಲ, ಯಾಕಂದರೆ ಇದು ಕೆರಟು ಬಿಡುತ್ತೆ, ಸ್ಲೋ ಅಲ್ಲೇ ಇಟ್ಟಿದ್ದೇನೆ. ಗೋಡಂಬಿ ಹಾಕಿ ಈಗ ಫ್ರೈ ಮಾಡಿದೆ. ಇಲ್ಲಿ ಬಾದಾಮಿ, ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಒಣ ದ್ರಾಕ್ಷಿ ಕೂಡ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ.
ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಸೇರಿಸ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಇದನ್ನು ನಾನೀಗ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಪಾಯಸಕ್ಕೆ ಹಾಕೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಸ್ತ್ ಆಯ್ತು. ಕುದಿಯುವಾಗಲೇ ಹಾಕಬೇಕು, ಪಾಯಸ ಕುದಿಯುವಾಗಲೇ. ಈಗ ಇದಕ್ಕೆ ಸೇರಿಸಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಈಗ ಮಿಕ್ಸ್ ಆಗಿದೆ. ಇದು ತುಪ್ಪ ಇನ್ನೂ ಬೇಕಂದರೆ ಇನ್ನೊಂದು ಟೇಬಲ್ ಸ್ಪೂನ್ ನೀವು ಹಾಕೋಬೋದು. ಇಲ್ಲಿ ನಾನು ಏಲಕ್ಕಿ ಪೌಡರನ್ನು ಹಾಕಿದೆ 1 ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಲಕ್ಕಿ ಪೌಡರ್ ಹಾಕಿದ ಮೇಲೆ ತುಪ್ಪ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀವು ಹಾಕೋಬೋದು ಮೇಲ್ಗಡೆಯಿಂದ. ನಾನು ಇಷ್ಟೇ ಅಂಥೇಳಿ 1 ಟೇಬಲ್ ಸ್ಪೂನ್ ಹಾಕಿದೆ. ಈಗ ಹದವಾಗಿ ಇದು ಕುದ್ದಿದೆ ಫ್ರೆಂಡ್ಸ, ತುಂಬ ಚೆನ್ನಾಗಿರುತ್ತೆ. ಹಾಲು ತಗೊಳ್ಳೋಕ್ಕಿಂತ ಮುಂಚೆನೇ ನಾವು ಬೇಳೆ ಬೇಯಿಸ್ಕೊಂಡು ಇಟ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಬೇಳೆ ಎಲ್ಲ ಬೆಂದಿದ್ದೆಲ್ಲ, ಈಗ ಪಾಯಸ ರೆಡಿ ಆಗಿದೆ. ನಾನಿಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪಾಯಸ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಬ್ಬ ಹರಿದಿನಗಳಲ್ಲಿ ಕೂಡಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ. ಹೇಗೆ ಬಂದಿದೆ ಪಾಯಸ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ಬಿಡಬೇಡಿ. ಒಂದು ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.